ಬಂದಾನಪ್ಪೋ ನೋಡು ಒಳ್ಳುಡಕ್ಕೆ ಆಡು ಉಳಿದೈತಪ್ಪೋ ನಾಡು ನೋಡು ಭಂಡಾರ ಬೀಡು ಮಾಗಡಿಗೆ ಈ ಬಾರಿ ಸಚಿವ ಸ್ಥಾನ, ಪವರ್ಫುಲ್ ನಿರ್ಧಾರ, ರಾಜ್ಯದಲ್ಲಿ ಭಾರೀ ಚರ್ಚೆ. ಹೌದು, ಮಾಗಡಿಯ ಜನತೆಗೆ ಈ ಬಾರಿ ಶುಭ ಸುದ್ದಿ ದೊರಕುವ ಎಲ್ಲ ಲಕ್ಷಣಗಳು ಕಂಡು ಬರುತ್ತಿವೆ. ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತರಾಗಿರುವ ಎಚ್.ಸಿ. ಬಾಲಕೃಷ್ಣರವರು ಈ ಬಾರಿ ಸಚಿವರಾಗುವುದು ಬಹುತೇಕ ಖಚಿತ ಎನ್ನಲಾಗುತ್ತಿದೆ. ಮಾಗಡಿಯಿಂದ 5 ಬಾರಿ ಶಾಸಕರಾಗಿ ರಾಜಕೀಯ ಇತಿಹಾಸ ಸೃಷ್ಟಿಸಿರುವ ಎಚ್.ಸಿ. ಬಾಲಕೃಷ್ಣರವರು ರಾಜ್ಯದ ಜನತೆಯ, ತಾಲೂಕಿನ ಜನತೆಯ ಅದಮ್ಯ ಅಭಿಮಾನ ಪ್ರೀತಿಯನ್ನ ಗಳಿಸಿದ್ದಾರೆ. ಅದೇನೋ ಗೊತ್ತಿಲ್ಲ, ಮಂತ್ರಿಯಾಗುವ ಯೋಗವೇ ಇನ್ನೂ ಬಂದಿಲ್ಲ. ಆದರೆ ಈ ಬಾರಿ ಎಲ್ಲ ಜನರ ಆಸೆ, ಆಕಾಂಕ್ಷೆ, ಭರವಸೆಗಳು ಈಡೇರುವ ಕಾಲ ಹತ್ತಿರವಿದೆ ಎನ್ನಲಾಗುತ್ತಿದೆ. ಮಾಜಿ ಸಚಿವ ಚೆನ್ನಪ್ಪ ಪುತ್ರನಿಗೆ ಸಚಿವ ಸ್ಥಾನ, ರಾಜ್ಯದಲ್ಲಿ ಮಹತ್ವದ ಬೆಳವಣಿಗೆ. ಹೌದು, ಡಿ.ಕೆ. ಶಿವಕುಮಾರ್ ಅವರ ಪರಮಾಪ್ತರೂ ಆಗಿರುವ ಬಾಲಕೃಷ್ಣರವರು ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಸಚಿವರಾಗುವ ಭರವಸೆ ಹೆಚ್ಚಿದೆ. ಮಾಗಡಿ ತಾಲೂಕಿನ ಜನರಲ್ಲಿ ಭಾರೀ ನಿರೀಕ್ಷೆಯೊಂದು ಮೂಡಿದೆ. ಈ ಬಾರಿ ಸಚಿವರಾಗುವ ಎಲ್ಲ ಲಕ್ಷಣಗಳು ಕಂಡು ಬಂದಿದ್ದು, ತಾಲೂಕಿನ ಅಭಿವೃದ್ಧಿಗೆ ಹೊಸ ರೂಪ ದೊರೆಯುವ ನಿರೀಕ್ಷೆಗಳು ಹುಟ್ಟಿವೆ. ಈ ಬಾರಿ ಮಾಗಡಿ ರಂಗನ ಕೃಪಾ ಕಟಾಕ್ಷ ಬಾಲಕೃಷ್ಣರವರ ಜೊತೆಗಿದೆ ಎನ್ನಲಾಗುತ್ತಿದೆ. ಹೌದು, ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಬಾಲಕೃಷ್ಣರವರು ಮಂತ್ರಿಯಾಗುವ ಮೂಲಕ ರಾಜ್ಯ ರಾಜಕೀಯದಲ್ಲಿ ಹೊಸ ಭರವಸೆಯೊಂದನ್ನು ಮೂಡಿಸುತ್ತಾರೆ ಎಂಬ ನಂಬಿಕೆಗಳು, ಕುತೂಹಲಗಳು ಗದಿಗೆದರಿವೆ. ಮಾಗಡಿ ರಂಗನ ದಯೆ ಈ ಬಾರಿ ನಮ್ಮ ಬಾಲಣ್ಣನವರನ್ನು ಬಿಡುವುದಿಲ್ಲ, ಅವರು ಮಂತ್ರಿಯಾಗುತ್ತಾರೆ ಎಂಬ ವಿಶ್ವಾಸ ಜನರಲ್ಲಿ ಕೇಳಿಬರುತ್ತಿದೆ. ಒಟ್ಟಾರೆ ಮಾಗಡಿ ತಾಲೂಕಿನ ಬಯಕೆ ಇಷ್ಟೇ: MLA ಬಾಲಣ್ಣ, ಮಂತ್ರಿ ಬಾಲಣ್ಣ ಆಗಬೇಕೆಂಬುದು. ಈ ಬಾರಿ ಸಚಿವರಾಗುವ ಭರವಸೆ ಹೆಚ್ಚಿದ್ದು ಜನರಲ್ಲಿ ಭಾರೀ ನಿರೀಕ್ಷೆಯನ್ನ ಮೂಡಿಸಿದೆ. ತಾಲೂಕಿನ ಇತಿಹಾಸದಲ್ಲಿ 5 ಬಾರಿ ಗೆದ್ದದ್ದು ಇತಿಹಾಸದಲ್ಲೇ ಇಲ್ಲ. ಅಂತಹ ಇತಿಹಾಸವನ್ನು ರಚಿಸಿರುವ ಬಾಲಣ್ಣನವರಿಗೆ ಜನರ ಅಭೂತಪೂರ್ವ ಪ್ರೀತಿಯಂತೂ ಇದೆ. ಅದೇ ಪ್ರೀತಿ ಡಿ.ಕೆ. ಶಿವಕುಮಾರ್ ಅವರಿಂದ ಲಭಿಸುವುದೇ ಹೈಕಮಾಂಡ್ ಅವರ ವರ ಬಾಲಕೃಷ್ಣರವರ ಮೇಲೆ ಬೀಳಲಿದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ.